ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಮ್ಮಿದು ಬರ್ತಡೇ ಇದೆಯಲ್ಲ, ಅದಕ್ಕೆ ನಾನು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊತೀನಿ, ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಆಗಿದ್ದೀನಿ. 2 ದಿನ ಸ್ಪೋರ್ಟ್ಸ್ ಆಡೋಕೆ ಹೋಗಿ ಅವ್ನ ಕಲರ್ ನೋಡಿ ಸುಸ್ತಾಗಿದ್ದೀನಿ. ಅವ್ನ ಗಿಟಪ್ಪು ಒಳ್ಳೆ ಒಡ್ಡ ಇದ್ದಂಗೆ ಇದ್ದಾನೆ. 2 ದಿನ ಸ್ಪೋರ್ಟ್ಸ್ ಆಡೋಕೆ ಹೋಗ್ಲಿ, ನನ್ನ ತಲೆಯಲ್ಲಿರೋ ಹುಳ ಎಲ್ಲ ತಿಂದಾಕ್ಬಿಟ್ಟಿದ್ದಾನೆ, ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ. ನೋಡಿ ಎಷ್ಟು ಕರ್ರಗಾಗಿದ್ದಾನೆ. ಕ್ಯೂಟಿ ಬೈಟ್ ತರ ಇಟ್ಟಿದ್ದು ಯಾವ ತರ ಸಾಕು ಸಾಕು ಬಾ. ಇವಾಗ ಕ್ಯಾರೆಟ್ನ ನೀರು ಅದಕ್ಕೆ ಏನೇನು ತಗೊಳ್ತೀವಿ ತೋರಿಸು. ಇವಾಗ ಫಸ್ಟ್ ನಾನು ಕ್ಯಾರೆಟು, ಬಾದಾಮಿ, ಗೋಡಂಬಿ, ಅದು ಗೋಡಂಬಿ, ಬಾದಾಮಿ, ತುಪ್ಪ, ಸಕ್ಕರೆ, ಕ್ಯಾರೆಟ್ ಅಷ್ಟೇ ಆಯ್ತು. ಹಾಲು ಹಾಲು ಏನು ಹಾಲು ಹಾಕ್ತೀಯಾ? ವೇಟ್ ಅಂದ್ರೆ ಕಾಯಿಸಿದ ಹಾಲು. ಸಾರಿ ಫ್ರೆಂಡ್, ಹೇಳ್ಕೊಳ್ತಿರೋದೇ ನಾನು, ಬಟ್ ಅವನು ಮಾಡ್ತಾನೆ. ನಾನು ಹಸಿನ ಹಾಲು ಹಾಕಲ್ಲ, ಬೇರೆ ಹಾಲು ಹಾಕ್ತೀನಿ. ಏನು ಹಾಲು ಹಾಕ್ತೀನಿ ನೋಡಿ. ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್. ಸೈಡ್ಗೆ ಇಟ್ಕೋಬೇಕು ಫಸ್ಟ್. ಸೈಡ್ಗೆ ಇಟ್ರಿ ಇವಾಗ ಒಂದು ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಫಸ್ಟ್ ಕಟ್ ಮಾಡ್ಕೋಬೇಕು. ಸಿಪ್ಪೆ ನೀಟಾಗಿ ಸಿಪ್ಪೆನ ಒಂದು ಕಡೆನೂ ಬಿಡಬೇಡಿ, ಎಲ್ಲ ಕಡೆನೂ ಎಳ್ಕೊಬೇಕು ಸಿಪ್ಪೆನ. ಒಂದು ಕಡೆನೂ ಬಿಡಬೇಡಿ. ಬಿಟ್ಟಾಗ ನಿಮಗೆ ಕೈ ಏನಿಲ್ಲ ಆಟಾಡ್ತೀವೋ ಚಿಕ್ಕು. ಸರಿ, ಹೆಂಗಿತ್ತು ಸ್ಪೋರ್ಟ್ಸ್ ಡೇ? ಅಂದ್ರೆ ಅಬ್ಬೇರೆಲ್ಲ ಮೋಸ ಮಾಡ್ತಾರೆ. ಅಂಪೇರಿಗೆ ಇವನಿಗೆ ಮೋಸ ಮಾಡಿದ್ದಾರೆ ಗಾಯ್ಸ್, ಎಲ್ಲರಿಗೂ ಮೋಸ ಮಾಡಿದ್ದಾರೆ. ಅಂದ್ರೆ ಅವ್ರ ಸ್ಕೂಲ್ ನೋಡ್ಕೊಂಡೆ. ಸರಿ, ನಾನು ಸಿಪ್ಪೆ ಹೇಳ್ಕೊಡ್ಲಾ? ಬೇಡ ನಾನು ಹೇಳ್ಕೊಡ್ತೀನಿ. ಇದಿಷ್ಟು ಕ್ಯಾರೆಟಲ್ಲಿ ಅಷ್ಟಕ್ಕೆ ಸುಸ್ತಾಗಿ ಬಿಟ್ಟಿರ್ತೀನಿ. ಇವಾಗ ನಾನು ಕ್ಯಾರೆಟ್ ಅಂದರೆ ಈ ಕಡೆ ಸೈಡ್ ಆ ಕಡೆ ಸೈಡ್ ಈ ಥರ ಅದು ಕಟ್ ಮಾಡ್ಕೊಬೇಕು. ಎಡ್ಡಾಡ್ಬಿಟ್ಟು ಆಮೇಲೆ ಸಿಪ್ಪೆಲ್ಲ ಎಡಿತೀವಲ್ಲ ಅವಾಗ. ಕಟ್ಟ ಆಗಿದೆ, ವೇಸ್ಟ್ ಮಾಡ್ತಾನೆ ಕತ್ತೆ. ಸರಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕಟ್ಟಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ತುರಿಬೇಕು. ತುರಿಯೋಕ್ಕೆ ಒಂದು ಪ್ಲೇಟ್ ಬೇಕು, ಅದನ್ನ ಇಟ್ಕೋಬೇಕು. ಇರೋದು ನಾನು ಅಷ್ಟು ಕ್ಯಾರೆಟ್ ತುರಿಯೋಕ್ಕೆ ಸುಸ್ತು ಡೌ ಮಾಡೋದು ಬೇರೆ. ವಾ, ಇವನು ನನಗೆ ಮಾಡ್ಕೊಡ್ತಿರೋದು, ನಾನು ಇವನಿಗೆ ಮಾಡ್ಕೊಡ್ತಿರೋದು ಗೊತ್ತಾಗ್ತಿಲ್ಲ. ನಾನೆಲ್ಲ ಮಾಡಿರೋದು ಅಲ್ಲ, ಸುಮ್ಮನೆ ಇನ್ನು ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಯಾರು ಮಾಡ್ತಾ ಇದ್ದಾರೆ, ಯಾರು ಬಿಡ್ತಿದ್ದಾರೆ ಅಂತ. ಆಗಲ್ಲ ಅಂದ್ರೆ ಬಿಡು. ಸರಿ, ಕಾಯಿ ಹೊಡಿ ನೋಡೋಣ. ಕಾಯಿ ಹೊಡಿಯಕ್ಕೆ ಬೇಕಾದ್ರೆ ನೋಡಿ, ಇವನ್ನ ಕಳ್ಸಿ ಕರ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಯಿ ಹೊಡ್ತೀನಿ ನೋಡಿ. ಇವಾಗ ಒಂದು ಕಾಯಿಯನ್ನು ಕಟ್ ಮಾಡ್ಕೊಂಡು, ಅರ್ಧ ಹೋಳು ಕಾಯಿಯನ್ನು ಕಟ್ ಮಾಡ್ಕೊಂಡು ಸೈಡಲ್ಲಿ ಸಾಕು. ಕಾಲೆಲ್ಲ ಅರ್ಧ ಹಾಕು ಪೂರ್ತಿ. ಏಲಕ್ಕಿ ಹಾಕು. ಏಲಕ್ಕಿ ಎಡೆ ತಗೋಬೇಕು. ಅಷ್ಟೇನಾ? ಹಾಕು, ಮತ್ತೆ ಉಟ್ಕೋಬೇಕು. ಕುಡ್ಕೊಬಿಡೋದಂತ ಸ್ಮೆಲ್ ಬರುತ್ತೆ. ಈ ಥರ ನೀಟಾಗಿ ಹಾಲು ಥರ ಒಂಚೂರು ಕಾಯಿ ಮಿಕ್ಬೇಕು. ಆ ಥರ ಮಾಡಿ ಇವಾಗ ಸೋಸ್ಕೋಬೇಕು. ಇದನ್ನ ಮಿಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ನೀವು ಹಾಲು ಕಾಯಿಸ್ಕೊಳ್ಳೋದ್ರಲ್ಲಿ ಸ್ಟೇನನ್ನು ಇಟ್ಕೊಂಡು ಉಳ್ಕೋಬೇಕು. ಉಳ್ಕೋಬೇಕು.
ನೀಟಾಗಿ ರುಬ್ಕೋಬೇಕು ಅದನ್ನು ಫಸ್ಟು. ಒಂದು ಚಮಚ ತಗೋಣ, ಸ್ಪೂನ್ ನೀಟಾಗಿ ನೋಡಿ ಕಾಯಿ ಇನ್ನೂ ಹೆಂಗೆ ಮಿಕ್ಕಿಸಿದ್ದೀನಿ ನೀಟಾಗಿ. ಅಷ್ಟೆಲ್ಲ ಒಂದ್ಸಲ ಉಳ್ಕೊಬಿಡೋಣ. ಕಾಯನ್ನು ನೀಟಾಗಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಕಾಯಿ ಹಾಲು ಹಾಲ ಏನಕ್ಕೆ ಅಮ್ಮ ಹೇಳ್ತಿದ್ದಲ್ಲ ಏನು ಹಾಕ್ತೀನಿ ಅಂತ ಅಂದಲ್ಲ, ಇದೆ ಕಾಯಲು. ಫಸ್ಟು ಕ್ಯಾರೆಟ್, ತುಪ್ಪ, ಬಾದಾಮಿ ನೋಡಿ ನಮ್ಮ ಅಮ್ಮಗೆ ಗೊತ್ತಿಲ್ಲ, ನಾನೇ ಎಷ್ಟು ಕಲಿತಾಗಿ ಬಾದಾಮಿ ಗೋಡಂಬಿ ನೋಡಿ ನೀಟಾಗೆಲ್ಲ ಪುಡಿ ಪುಡಿ ಆಗಿರ್ಬೇಕು. ದಾಶಿ ಆಯ್ತಾ, ಕಾಯಿ ಹಾಲು, ಸಕ್ಕರೆ ಒಂದು ಲೋಟ ಅಷ್ಟು, ಮುಕ್ಕಾಲು ಲೋಟ ಸಕ್ಕರೆ. ಇವಾಗ ಆಯ್ತಂದ. ಇವಾಗ ನಾನು ಏನು ಮಾಡ್ಕೊಟ್ಟಿದ್ದೆ, ಒಂದು ಬಾಂಡ್ಲಿ ಥರ ಪ್ಯಾನ್ ಗ್ಯಾಸ್ ಆನ್ ಮಾಡಿದ್ದೀನಿ. ತುಪ್ಪ ಕ್ಯಾರೆಟ್ ಹಾಕು. ಸಾರಿ, ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕು. ಸಾಲ್ಟ್ ತಗೊಂಡು ಬೇಗ ಗೋಡಂಬಿ ಎಲ್ಲ ಸಾಲ್ಟ್ ತಗೋಬೇಕಾಯ್ತು. ಒಂದು ಪ್ಲೇಟಲ್ಲಿ ಹಾಕೋಬೇಕು. ಅದನ್ನೆಲ್ಲ ಎಲ್ಲ ಹಾಕೊಂಡಿದ್ದೀವಿ. ಕ್ಯಾರೆಟ್ ಅನ್ನು ಪೂಟಿ ಹಾಕಬೇಕು. ಲೋಡ್ನೆಲ್ಲ ಇವಾಗ ಕ್ಯಾರೆಟ್ ಎಲ್ಲ ಹಾಕೊಂಡಿದ್ದೀನಿ. ಇವಾಗ ಮಿಕ್ಸಿಂಗ್ ಮಾಡಬೇಕು, ತಿರ್ಸ್ಬೇಕು. ತುಪ್ಪದಲ್ಲಿ ಹುರಿಬೇಕು. ಕ್ಯಾರೆಟ್ ತುಪ್ಪದಲ್ಲಿ ಹುರಿಬೇಕು. ಕ್ಯಾರೆಟ್ ತುಪ್ಪ ಇದೆಯಲ್ಲ ಅದನ್ನು ಹುರಿಬೇಕು. ತುಪ್ಪ ಫಸ್ಟ್ ಗೋಡಂಬಿ ಬಾದಾಮಿ ಎಲ್ಲ ಉದ್ದಾಬಿಟ್ಟು ಕ್ಯಾರೆಟ್ನ ಹಾಕೋದು. ನೋಡಿ ಇಷ್ಟು ತುಪ್ಪದ ಕ್ಯಾರೆಟ್ ಎಲ್ಲ ಮಾಡ್ತೀನಿ. ಇನ್ನೂ ಗೋವಿಂದ ಪಾಪ ಏನೋ ಒಂದು ಮಿಸ್ ಆಗುತ್ತೆ, ಅದಕ್ಕೆಲ್ಲ ಬೈತಿರಲ್ಲ. ಕ್ಯಾರೆಟ್ ಇದು ಹಸಿ ವಾಸನೆ ಇದೆಯಲ್ಲ, ಅದು ಹೋಗಕ್ಕಂತ ನೀವು ಒಂದು ಚಿಪ್ಸ್ತಾ ಇರ್ಬೇಕು. ಇವಾಗ ನಾನು ಹೇಳಿದ್ನಲ್ಲ ಕಾಯಲು ಅಂತ, ಅದನ್ನ ಯೋಚಿಸ್ಕೊಂಡು ಅಷ್ಟು ಇಲ್ಲ. ಕ್ಯಾರೆಟ್ ಮುಳುಗಕ್ಕಂತ ಇದು ಹಾಕ್ಬೇಕು. ಕರೆಕ್ಟಾಗಿರೋ ಕ್ಯಾರೆಟ್ ಇಲ್ಲ, ಕ್ಯಾರೆಟ್ ಇದೆಲ್ಲ ಹಾಕಿದ್ದೀವಲ್ಲ, ಅದು ಅದೇ ಹಾಲು ಮುಳುಗಬೇಕು. ಕ್ಯಾರೆಟ್ ಮುಳುಗಬೇಕು ಆಯ್ತಾ. ನಿನಗೆ ಅರ್ಥ, ನಾನೇ ನನ್ನ ಲ್ಯಾಂಗ್ವೇಜ್ ಮಾರ್ತಾ ಹೋಗ್ತಾ ಇದ್ದೀನಿ. ಹಾಕು ಇನ್ನು. ಫಸ್ಟ್ ನೋಡಿ ಸಾಕಾಗಬೇಕು ಅಂತ. ಕ್ಯಾರೆಟ್ ಬೇಯಬೇಕಲ್ಲ, ಇನ್ನೊಂದು ಸ್ವಲ್ಪ ಹಾಕೋಬೇಕು. ಇಲ್ಲ ನೋಡು, ಇನ್ನೊಂದು ಸ್ವಲ್ಪ ಹಾಕೋಬೇಕು. ಇನ್ನೊಂದು ಸ್ವಲ್ಪ ಹಾಕೋಬೇಕು. ನೀನು ಭಾರಿ ದೊಡ್ಡ ಅಡುಗೆ ಮಾಡೋ, ನನಗಿಂತ ಗೊತ್ತು. ನನಗೆ ಯಾಕೆ ಇನ್ನೊಂದು ಸ್ವಲ್ಪ ಹಾಕೊಟ್ಟಿಲ್ಲ. ಸಾಕು ಚಿಕ್ಕು, ಇನ್ನೊಂದು ಸ್ವಲ್ಪ ಡೈಲಿ ಬೆನ್ನ ಮೇಲೆ ಹಾಕಬೇಕು. ಆಯ್ತು ಹಾಕು, ನಿನ್ನ ಆಸೆ ಹಾಕಿ ನೋಡಿ. ಪೂರ್ತಿ ಕಾಳಿ ನೋಡಿ, ಕ್ಯಾರೆಟ್ ಮುಳುಗೋಗ್ಬಿಟ್ಟೈತಿ. ಚೆನ್ನಾಗಿ ಬೇಯ್ಲಿ, ಚೆನ್ನಾಗಿ ಅದು ಕ್ಯಾರೆಟ್ ಎಲ್ಲ ಬೇಯ್ದು ಎಲ್ಲ ಹಾಕಬೇಕು. ಈಗ ಉರಿ ಜಾಸ್ತಿ ಇತ್ತು, ಉರಿ ಜಾಸ್ತಿ ಇಕ್ಬೇಕು. ಇವಾಗ ಉರಿ ಜಾಸ್ತಿ ಇತ್ತು. ನಾನು ಹೇಳ್ದೆ ತಾನೆ ನಾನು ಮಾಡ್ತೀನಿ, ಸುಮ್ಮನೆ ನಾನು ಹೇಳ್ತೀನಿ. ಬೇಯ್ಲಿ, ಒಂಚೂರು ಸುಮ್ಮನೆ ಕೈ ಆಡಿಸ್ಬೇಡ. ಎಲ್ಲ ಬೇಗ ಅಂತ ಶುಗರ್ ಹಾಕಬೇಕತ್ತಿ. ನಮ್ಮನೆ ಗೋಡೆನ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ. ಸುಸ್ತಾಗೋದ ಪಾಪ ಹುಡುಗ, ಓವರ್ ಆಕ್ಟಿಂಗ್ ಮಾಡ್ತಾನೆ. ಮುಂದೆ ಬನ್ನಿ ಕ್ಯಾಮ್ರಾಮನ್, ಮುಂದೆ ಬಂದು ತೋರಿಸಿ ವಿಷಯ ಕಡೆಗೆ. ಕ್ಯಾರೆಟ್ ಎಷ್ಟು ಚೆನ್ನಾಗಿ ಒಳ್ಳೆ ತಿಂಬಿಡೋಣ ಅನ್ಸುತ್ತೆ. ಬೆಂದಿದ್ಯಾ? ಹಾಂ ಬೆಂದೈತಿ. ತಲೆ ಬೆಂದ್ಬಿಡ್ತು. ಬೆಂದಿದೆ. ಶುಗರ್ ಆ್ಯಡ್ ಮಾಡು. ಅದೇ ನಾನು ತೋರಿಸ್ತೀನಲ್ಲ ಅಷ್ಟು ಶುಗರ್ನು ಪೂಟಿ ಹಾಕಿ ಸ್ವಲ್ಪ ಹಾಕು. ಏಯ್ ಲೋಡ್ ತಲೆ ಹಾಕು. ತಿರು. ಅಮ್ಮ ಯಾಕಮ್ಮ ಎಲ್ಲ ಎಂಟಿಂಗ್ ಮಾಡ್ಕೊಡಕ್ಕೆ ಪ್ರಿಪೇರ್ ಮಾಡಿ ಕಲಿತಾ ಇದ್ದಾನೆಲ್ಲ. ಎಲ್ಲ ಇವರೇ ಮಾಡ್ತಾರೆ. ತಿರುಗಿಸು. ತಿರ್ಸಕ್ಕೆ ಬರ್ತಿಲ್ವಲ್ಲ ನಿಂಗೆ? ಅವಾಗೆ ಕಾಸು ಕೊಡ್ತೀನಿ ತಿರ್ಸೋಕೆ. ಬೇಯ್ತಾ ಚೆನ್ನಾಗಿ? ಇವಾಗ
ಬೇಡಿದೆ ನೋಡಿ. ತಲೆ ಬೇಯ್ತು. ನೀವೇ ನೋಡಿ ಬೇಡಿರೋದು. ಬೇಯ್ಬೇಕು ಬಿಡ. ಪಾಯಸ ಮಾಡ್ತಿದ್ಯಾ? ತಿರ್ಸು ಫೋನ್ನ. ಇವರು ಬೇಯಬೇಕು ಅದು ಮಾಡಬೇಕಲ್ಲ, ನನಗೇನು ಟಕ ಎಲ್ಲ ಹಾಕ್ಬಿಡ್ಬೇಕು ಅಷ್ಟೇ. ಆಮೇಲೆ ಹೆಂಗಾರು ಬೇಡ್ಕೊಳ್ಳಿ. ನಾವು KC ಜನರಲ್ ಹೋಗಿ ಅಡ್ಮಿಟ್ ಆಗ್ಬಿಡ್ಬೇಕು ಲೂಮಿಷನ್ ಅಂತ. ಅದೇ ಅದೇ ಕರೆಕ್ಟಾಗಿ ಎಲ್ಲ ಮಾಡಿದ್ದೀನಿ. ತಿಂದೋರುಗೋ ಅಮ್ಮನೇ ಹೇಳ್ತಾರೆ ನಾನಂತೂ ತಿನ್ನಲ್ಲ. ಯಾವತ್ತಿರೋ ಬರ್ತಡೆಗೆ ಇನ್ಯಾವಾಗೋ ಮಾಡ್ತಾ ಇದ್ದಾನೆ. ಕೆಲವರು ನೋಡಿ ಅವರಿಗೆ ಗ್ಯಾಸ್ಗೆ ಹಾಕೊಳ್ಳಿ ನೋಡಿ. ಏನು ನಾನೇ ಎಷ್ಟು ಚೆನ್ನಾಗಿ ಎಲ್ಲ ಗಟ್ಟಿ ಆಯ್ತು. ಕ್ಯಾರೆಟ್ ಎಲ್ಲ ಬೇಯ್ಲಿ ಬಿಡಪ್ಪ. ಟೇಸ್ಟ್ ನೋಡ್ದ? ಇಲ್ಲ ಇಲ್ಲ ಮಾಡಬೇಕು. ಕೈಡಿ ತಿನ್ಬೇಡ, ಕೈಡಿ. ಸುಕ್ಕಾವುಟೆ ಅಡುಗೆ ಮಾಡೋನು ಸಕ್ಕರೆ ತಿನ್ನೋಣ. ಬಿಸಿ ಕುಡಿತೈತೆ. ಸ್ವಲ್ಪ ಆರಿಸ್ಕೊಬಿಡ್ತೀನಿ. ಬೇಯ್ಲಿ ಬಿಡು. ಟೇಸ್ಟ್ ನೋಡ್ತೀನಿ. ಬೇಡ ಬೇಡ. ಇಡ್ಲಿ ಯಾವಾಗ ಹಾಕ್ತೀವಿ? ನಾನು ಬಾಳೆ ಐತೆ. ಹಾಕಲ್ಲ. ನನ್ನಂದು ಕೇಳಲ್ಲ. ನೀನು ಹೂ ಮಾಡ್ತೀನಿ ಅಂತ ನಂಗೆ ಗೊತ್ತು. ಆಯ್ತಾ ನಿನ್ನ ಕ್ಯಾರೆಟ್ ಅಲ್ವಾ? ನೀರು ಕಮ್ಮಿ ಆಯ್ತಾ ಹೇಳು. ಇವಾಗ ಕ್ಯಾರೆಟ್ ನೀರೆಲ್ಲ ಕಮ್ಮಿ ಆಗೈತೆ ನೋಡಿ. ಕ್ಯಾರೆಟ್ ಕಮ್ಮಿ ಮಾಡಕ್ಕೆ ಇವಾಗ ಇನ್ನೂ ಸ್ವಲ್ಪ ಐತೆ. ಅಯ್ಯೋ ಸ್ವಲ್ಪ ಬೈಟೆ ಕಣೆ. ಪರ್ಫೆಕ್ಷನ್ ಇರ್ಬೇಕು ಕಣೋ. ಇದು ಪರ್ಫೆಕ್ಷನ್. ನನಗೆ ಕನ್ಸ್ಟ್ರಕ್ಷನ್ ಅಂತಿದ್ವಿ. ಅದು ಗ್ಯಾಸಲ್ಲಿ ನಿಂತ್ಕೊಂಡು ನೋಡಿ. ತಗೋ ನಾನು ನೀರು ನಿಂತಿದೆ. ಇನ್ನೊಂದು ಚೂರು ನೀರಲ್ಲ ಅದು ಹಾಲು ಹಾಲು ನಿಂತಿದೆ. ಇಲ್ಲ ಶೋ ಏಯ್ ನೋಡಕ್ಕೆ ಗಟ್ಟಿ ಆಗಬೇಕು. ಆಯ್ತೀನಿ ಇದು ಹಾಕು. ಇವಾಗ ನಾನು ತೋರಿಸಿ 70% ನೀರು ಡ್ರೈ ವಾಟರ್ ಡ್ರೈ ಆಗಿದೆ. ಕಾಯ್ತಿಲ್ಲ. ಸ್ವಲ್ಪ ನೀರು ನಿಂತ್ಬೇಕಂದ್ರೆ ನಾನು ನೋಡಿ. ನುಣ್ಣಗೆ ಅದೇ ಮಾಡ್ಕೊಂಡಲ್ಲ ಅದನ್ನ ಹಾಕಿ. ನುಣ್ಣಗಲ್ಲ, ಫ್ರೈ ಮಾಡ್ಕೊಂಡಿದ್ದು. ಇದೇನು ಚೆಫ್ ಆಗೋಕೆ ಹೋಗ್ತೀಯಾ? ಎಣ್ಣೆ ಮಗನೇ. golden sparrow. ಅದೇನು ಮಾಡೋಕ್ಕಾಗಲ್ಲ. ಅಲ್ಲ ನಮ್ಮ ಅಕ್ಕ ಹೊಟ್ಟೆ ಹಸು ತಡ್ಕೊಳಕ್ ಆಯ್ತಿಲ್ಲ. ಬೇಯ್ಲಿ ಬಿಡು ಚಿನ್ನು. ಬಿಡ್ವಾ? ಏನ್ ಬೇಡ. ನಾನು ಮಾಡಿದ ನಮ್ಮ ಮನೇಲಿ ಅಡಿಗೆ ಎಲ್ಲ ನನಗೆ ಕಿತ್ಕೊ ತಿಂತಾರೆ. ನಂಗೆ ಇಕ್ಕಲ್ಲ. ಅವ್ರು ನಾನು ಏನ್ ಪಲಾವ್ ಮಾಡಿ ಬಿರಿಯಾನಿ ಪಲಾವ್ ಮಾಡಿದ್ದೆ ಕನ್ಸಲಿ. ಈ ಮನೇಲಿ ಅವಾಗ ಯಾವಾಗ ಮಾಡಿದ್ದೆ. ನಮ್ಮ ಅಕ್ಕ ಕಿತ್ಕೊಂಡು ತಿಂತಾಳೆ. ಗೌರಾಜ ಅಯ್ಯೋ ಯಾವ್ದು ಲಿಂಕ್ ಮಾಡ್ತಾನೆ. ಬೈಲಿ ಬಿಡವ. ಅದು ಚಿನ್ನು ಏ ನಿನ್ ಕ್ಯಾರೆಟ್ ಅಲ್ವಾ? ನೋಡೋದೇನೋ ನಿನ್ ಕ್ಯಾರೆಟ್ ಅಲ್ವಾ?
ಫೈನಲ್ ಸ್ಟೇಜಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ ಬಾ. ವೇಟ್ ಮಾಡ್ತಾರೆ ನಿನ್ನ ಅಣ್ಣಂದಿರು. ಅರ್ಧ ಮಾಡೋಗ್ತೀಯಾ? ಇವ್ರು ಈ ಕಡೆ 1 hour ಕುತ್ಕೊಳ್ತಾರೆ. ಕ್ಯಾರೆಟ್ ಬೇಯಿಸ್ಬೇಡ್ವಾ? ಕಿಚನ್ ಎಲ್ಲ ಅಂಡ್ಬಿಟ್ಟು ನೋಡಿ ಎಷ್ಟು ಅಂಡಿದ್ದಾನೆ. ಒಂಚೂರು ಕ್ಲೀನ್ ಮಾಡಲ್ಲ. ಈಗ ಅವನೇ ಪಾತ್ರೆನೂ ವಾಶ್ ಮಾಡ್ತಾನೆ. ಇನ್ನೊಂದ್ ಸ್ವಲ್ಪ ಹಾಕ್ಬೇಕಾಯ್ತು. ಆಚೆ ಇನ್ನೊಂದು ಸ್ವಲ್ಪ ಬೇಯಬೇಕು. ಅಂದರೆ ಅದು ಬಾಯ್ಲ್ ಆಗಿ ಆಯ್ತು. ಇರು ಇಷ್ಟು ಬೌಲ್ನ ಹಾಕೋಬೇಕು. ಇರು. ನಮ್ಮ ಅಮ್ಮನೇ ಇರ್ಬೇಕು ಫಿಶ್ಶು ನೋಡಿ ಚೆನ್ನಾಗಿ. ಅಯ್ಯೋ ಬೀಳಮ್ಮ. ಸಾಕು. ಸ್ವಲ್ಪ ಅದ್ಯಾ ನಿದ್ದೆ ಬರೋ ಅನ್ಕೊಂಡು ಮಾಡ್ತೀಯಾ? ಒಂದು ಚಮಚ ತಗೋಬೇಕು. ನಮ್ಮಮ್ಮ ಹೇಳ್ತಾರೆ ಇವಾಗ ಹೆಂಗೈತೆ ಅಂತ. ಇದು ಬೈಕ್ ಬೇಡ ಅಂಶ. ನಾನು ಇಟ್ಕೋತೀನಿ ಬಿಡು. ಓ ಸೂಪರಾಗಿ ಬಂದಿದೆ. ಕೊಟ್ಬಿಡ್ತೀನಿ. ಅವ್ನು ಮಾಡಿರೋ ಕ್ಯಾರೆಟ್ ಅಲ್ವನ ಎಲ್ಲರೂ ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಇದು ಐಶು, ಹೆಂಗೈತೆ ಹೆಂಗೈತೆ. ಲೈಟಾಗಿ ಅವ್ರ ಅಜ್ಜಿನ ಬೈತಾ ಇದ್ದಾನೆ. ನಮ್ಮ ಅಜ್ಜಿ ಹೇಳ್ತಾ ನೆಕ್ಸ್ಟ್ ನನ್ನ ನೇಬರ್ ತೊಗೊಂಡ್ಕೊಡ್ತಾ ಇದ್ದಾನೆ. ಬರೀ ಫೋನು ಇವಾಗ ಮಾತಾಡ್ತಾ ತಿಂದೆ ಅಂತ ಫೋನಲ್ಲಿ ಮಾತಾಡ್ಕೊಂಡು ತಿನ್ಬೇಕು. ಏನು ಮಾಡಲ್ಲ ತಿಂದೆ ಅಂತ. ಹೆಂಗಿದೆ ಅಂತೆ? ಚೆನ್ನಾಗಿದ್ಯಾ? ಹೆಂಗೈತೆ? ಅಮ್ಮ ಏನ್ ಹೇಳ್ತಿದ್ದೆ ನೀನು? ನನ್ನಂತ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ 3 ತಿಂಗಳಿಗೆ ಒಂದ್ಸತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೆ. ಹೆಂಗೈತೆ? ನಿಮ್ಮಿಷ್ಟದ ಪ್ರಕಾರ ಹೆಂಗಿದೆ ಅಣ್ಣ? IPS ಏನು ಪಾಪ ಅವನು ಕಾಂಪ್ಲಿಮೆಂಟ್ ಕೊಡಿ ಅಂತ ಹೇಳ್ತಾರೆ, ಬರೀ ತಿನ್ನಿ ಅಂತ ಅಲ್ಲ. ಹೆಂಗೈತೆ ಅಣ್ಣ? ಸೂಪರ್ ಆಗೈತೆ. ಮತ್ತೆ 5ಗೆ ಎಷ್ಟು ಕೊಡ್ತೀರಾ? 5ಗೆ ಎಲ್ಲೋ ಎಷ್ಟು ಕೊಡ್ತೀರಾ? 5ಕ್ಕೆ 4.5. ನೀವು ಒಂಚೂರು ಸಕ್ಕರೆ ಜಾಸ್ತಿ. 4. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಂಗೆ ಸಪೋರ್ಟ್ ಮಾಡಿ. ಯಾರು ಸಪೋರ್ಟ್ ಮಾಡ್ತಿಲ್ಲ ಹಂಗೆ ಸಪೋರ್ಟ್ ಮಾಡಿ.